ವಿಚಾರವಾಗಿ ಯಾರು ಆ ದುಡ್ಡನ್ನ ದೇವಸ್ಥಾನದ ಹೆಸರಲ್ಲಿ ಹೇಳ್ತಾರೆ, ದೇವಸ್ಥಾನಕ್ಕೆ ಹಾಕಂತಿದ್ದು ಯಾರು ಬಳಸಿಲ್ಲ ಅಂತ. ಈ ವಿಡಿಯೋ ಇದೆ ನೋಡಿ ಮೇಡಮ್, ಅವ್ಯವಹಾರ ಆಗಿದೆ ಅಂತ ನಾನು ಹೇಳ್ತಿಲ್ಲ. ದುಡ್ಡು ಯಾರು ಇವತ್ತೆಲ್ಲ ವಿದ್ಯಾವಂತರಿದ್ದಾರೆ ನೋಡಿ. ಇದು ನಿಮ್ಮ ಏನೇನ್ ವಿಚಾರ ಇದೆಯಲ್ಲ, ನಮಗೆ ಬಹಿಷ್ಕಾರ ಹಾಕಿದ್ರು, ನಮ್ಗೆ ದಂಡ ಹಾಕಿದ್ರು ಮತ್ತೆ ಬರೋಣ ಅಂತೆ. ನಾನು ಈಗ ವಿಚಾರಣೆ ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಅವ್ಯವಹಾರ ನಡೀತಾ ಇದೆಯಾ? ದೇವಸ್ಥಾನದೊಳಗೆ ಹೋಗೋದಕ್ಕೆ ಯಾರಿಗೂ ಬಿಡ್ತಾ ಇಲ್ವಾ? ಸಾರ್ವಜನಿಕ ಮುಖ್ಯಸ್ಥರಿದ್ದಾರೆ. ನಮ್ಮ ಮಗನು ನಾವಿಬ್ಬರೇ ಅಂತ ಸಂಸ್ಕಾರಕ್ಕೆ ಬರ್ಬೇಕಾದ್ರೆ ನಿಮ್ಮ ತಮ್ಮ ಅಲ್ಲ ನಿಮ್ಮ ಚಿಕ್ಕಪ್ಪ ಬರ್ಕೊಡು, ಹೆಣ ಮುಟ್ಕೊಡು. ಹಿಂಗೆ ಮಾಡಿದ್ರೆ ಇದು ನಮ್ಮಲ್ಲಿ ನಡ್ಕೊಂಬಂದಿದೆ. ಎಲ್ಲ ನಾವು ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಡೋಕೆ ಬರೋದನ್ನ ಬೇರೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಹುಡುಗನಿಗೆ ತಾಕೀತು ಮಾಡೋದು. ಒಂದು ನನ್ನ ಎರಡೇ ಮಗ ಅಂದರೆ ನಮ್ಮ ಅಣ್ಣನ ಮಗ, ಅವನು ಇಂಟರ್ ಕ್ಯಾಸ್ಟ್ ಬೇರೆ, ಅವನು ಏನಾರು ಬಂದಿದ್ವಿ ಅಂದರೆ ನಿಮ್ಮ ಅಲ್ಲ. ಆ ವಿಚಾರಕ್ಕೆ ಬರೋಣ. ಈಗ ನಾನು ಮೊದಲನೇ ಕೇಳ್ತಾ ಇರೋದು, ಮೊದಲನೇ ಪ್ರಶ್ನೆ, ದೇವಸ್ಥಾನದೊಳಗೆ ಸಾರ್ವಜನಿಕರು ಓಡಾಡೋ ಅಂತ ದೇವಸ್ಥಾನದೊಳಗೆ ನೀವು ಬರಬಾರ್ದು ಅಂತ ಏನಾದ್ರು ಹೇಳಿದಾರಾ? ಕುಡಿಯೋ ನೀರು ಮುಟ್ಟಬಾರ್ದು ಅಂತ ಹೇಳಿದಾರಾ? ಅಥವಾ ನಿಮಗೆ ಶೇವಿಂಗ್ ಕಟಿಂಗ್ ಅದು ಮಾಡೋದಕ್ಕೆ ಒಳಗೆ ಬರಬಾರ್ದು ಅಂತ ಹೇಳಿದಾರಾ? ಇದೆಲ್ಲ ಆದ್ಮೇಲೆ ನಾನು ನಿಮ್ಗೂ ಬರ್ತೀನಿ, ಅದಕ್ಕೂ ಬರ್ತೀನಿ. ನಾಲ್ಕನೇ ವಿಚಾರ, ದೇವಾಲಯದಲ್ಲಿ ಅವ್ಯವಹಾರ ಆಗಿದ್ಯಾ? ಏನಾದ್ರು ಆಗಿದೆ ಅಂದ್ರೆ ಕೈ ಎತ್ತಿ, ಮಾತಾಡಬೇಡಿ. ದೇವಸ್ಥಾನದಲ್ಲಿ ಅವ್ಯವಹಾರ ಅಂದ್ರೆ ಏನು? ನೀವು ದುಡ್ಡು ಕೊಟ್ಟಿರ್ತೀರಾ, ಆ ದುಡ್ಡು ಬಿಲ್ಲೇ ಹಾಕ್ದಿದ್ದಂಗೆ ಖರ್ಚು ಮಾಡ್ಕೊಂತ ಇದ್ದಾರಾ? ಅಥವಾ ಬ್ಯಾಂಕಲ್ಲಿ ಅಕೌಂಟಲ್ಲಿ ತೋರಿಸ್ದಿದ್ದಂಗೆ ಕೈ ವ್ಯವಹಾರ ಮಾಡ್ಕೊಂತ ಇದ್ದಾರಾ? ಕೈಯಲ್ಲೇನೆ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆಯಾ? ಹಣಕಾಸು ವಿಚಾರದಲ್ಲಿ ಏನಾದ್ರು ಆಗ್ತಾ ಇದೆ ಅಂದ್ರೆ ಮಾತ್ರ ಕೈ ಎತ್ತಬೇಕು, ಮಾತಾಡಬೇಡಿ ಯಾರು. ಅವ್ಯವಹಾರ ಆಗ್ತಾ ಇದೆಯಾ? ಇದು ಮೊದಲನೇ ಪ್ರಶ್ನೆ ಇದೆ. ಇದು ಬಂದಿರೋದು, ಆರೋಪ ಬಂದಿರೋದು ಅದೇ. ದೇವಸ್ಥಾನದಲ್ಲಿ ಅವ್ಯವಹಾರ ನಡೀತಾ ಇದೆ. ಅವ್ಯವಹಾರ ಅಂದ್ರೆ ದುಡ್ಡಿನ ಅವ್ಯವಹಾರ, ಅದೇನಾದ್ರೂ ನಡೀತಾ ಇದೆಯಾ? ನಡೀತಾ ಇದೆ ಅಂದ್ರೆ ಕೈ ಎತ್ತಿ. ರೆಸಿಪ್ಟ್ ಬುಕ್ ಇಟ್ಕೊಂಡಿರೋದು, ಜನಗಳಿಗೊಂದು ಕೊಡೋದು, ಇಲ್ಲೊಂದು ಒಳಗೊಂದು ಬಿಲ್ ಹಾಕೊಳ್ಳೋದು, ಆ ಥರದ್ದು ಏನಾದ್ರೂ ನಡೀತಾ ಇದೆಯಾ? ಅಕೌಂಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದಂಗೆ, ವ್ಯವಹಾರ ಬ್ಯಾಂಕ್ ಅಲ್ಲಿ ಮಾಡ್ತಿದ್ದಂಗೆ ಕೈಯಲ್ಲೇನೆ ಯಾರೋ ಒಬ್ರು ನಾನೋಗಿ ತಗೊಂಡೋಗಿ ಯಾರಿಗೋ ಒಬ್ರಿಗೆ ಏನೋ ಹುಂಡಿಗೆ ಹಾಕೋದಕ್ಕೆ, ಅಥವಾ ಯಾವುದೋ ಒಂದು ವಿಗ್ರಹ ಮಾಡೋದಕ್ಕೆ, ಅಥವಾ ಯಾವುದೋ ಒಂದು ಅರ್ಚನೆ ಏನಾದರೂ ಮಾಡೋದಕ್ಕೆ, ಅಥವಾ ದೇವಸ್ಥಾನದಲ್ಲಿ ಏನಾದರೂ ಕಟ್ಟಡ ಕಟ್ಟೋದಕ್ಕೋಸ್ಕರ ದುಡ್ಡು ಕೊಟ್ಟೆ ಅಂದರೆ ಅದೆಲ್ಲೂ ರಸೀತಿ ಬುಕ್ಕಲ್ಲಿ ಬರೀತಿದ್ದಂಗೆ, ಎಲ್ಲೂ ಅಕೌಂಟಲ್ಲಿ ಹಾಕ್ದಿದ್ದಂಗೆ ಇವರೇ ಕೈಯಲ್ಲಿ ಯಾರಾದರೂ ಇಸ್ಕೊತಾ ಇದ್ದಾರಾ? ಅರ್ಚಕರಾಗಿರಲಿ, ಟ್ರಸ್ಟ್ ಅವರಾಗಿರಲಿ, ಏನಾದರೂ ಆ ಥರ ಮಾಡ್ತಾ ಇದ್ದಾರಾ? ದಂಡ ಅಂತ ಹಾಕ್ತಾರೆ ಮೇಡಮ್. ಇಲ್ಲಿ ಬಹಿಷ್ಕಾರ ದಂಡ ವಸೂಲಿ ಮಾಡಿ, ಅದರಲ್ಲಿ ನಾನು ಒಬ್ಬ. ಈಗ ಯಾರಾದರೂ ಒಬ್ಬ ನಮ್ಮೂರನ್ನು ಅವನ ಜೊತೆ ನಾನು ಊರ್ಬಾರ್ದು, ನಮ್ಮ ಊರನ್ನ ಯಾರನ್ನು ಕೇಳೋದೆ, ಈಗ ನಿಮ್ಗೆ ಕೋರ್ಟಿಗೆ ಬರ್ಬೇಕಾದ್ರೆ ನೀವು ಕೇಳೋರು ಕೆಲವರು ಮಾತಾಡ್ತಾರೆ, ಎಲ್ಲರೂ ಹೇಳಲ್ಲ. ಇಲ್ಲಿ ನಮ್ಗೆ ಯಾರು ಶತ್ರುಗಳೇ ಇಲ್ಲ. ಇತ್ತೀಚೆಗೆ ಇಷ್ಟು ಬಿಟ್ಟರೆ ಇದು ಮುಜರಾಯಿ ಇಲಾಖೆ ದೇವಸ್ಥಾನ, ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಇದ್ರ ಬಗ್ಗೆ ಏನಿದ್ರು ಎಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ. ನಮ್ಮವರೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಇದರಲ್ಲಿ ಅಮಾಯಕರೇ ಜಾಸ್ತಿ. ಇದರಲ್ಲಿ ಅದರೊಳಗಾಗಿ ನಮ್ಮ ತಿಂಗಳ ಜನಾಂಗದಲ್ಲಿ ಸುಮಾರು 95% ದೇವಸ್ಥಾನಕ್ಕೆ ಹೋಗಿ ಜೀರ್ಣೋದ್ಧಾರಕ್ಕೆ ಖರ್ಚು ಮಾಡಿದ್ರೆ ದಂಡ ಹಾಕೋದು. ಇವ್ರು ಹೇಳಿದಷ್ಟೇ ಕೇಳಬೇಕು. ಆಮೇಲೆ ನಮ್ಮ ದೇವಸ್ಥಾನಕ್ಕಾಗಿದ್ದಂಥ ಪೂನಾರು ಕೂಡ ಪಬ್ಲಿಕ್ಕಾಗಿ ಕೀಳ್ಸಾಕಿದ್ದಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ನಮ್ಮದು ನಿಜವಾದಂಥ ದೇವಸ್ಥಾನ ಇತ್ತು, ನಾವು ಕೋರ್ಟ್ಗೆ ಹಾಕಿದ ಮೇಲೆ ಆ ದೇವಸ್ಥಾನ ಏನು ಅಂತ ಗೊತ್ತಾಗಿಲ್ಲ. ಇದನ್ನೇನಾದ್ರು ಕೇಳಿದ್ರೆ ಇದೆಲ್ಲ ಬಂದಿತ್ತು ಹೇಳಿದ್ರೆ ನಮಗೆ ಮಾನದಂಡ, ದಂಡ, ಬಹಿಷ್ಕಾರ, ಅಣ್ಣ ತಮ್ಮದಿರ ಮಧ್ಯಕ್ಕೆ ಹೋಗಂಗಿಲ್ಲ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇದೆ, ನಾವು ಕೊಡ್ತೀವಿ. ಯಾರ್ಯಾರು ಏನೇನು ಹೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಮಾಡೋದಕ್ಕೆ ಕೊಡ್ತೀವಿ. ಅವ್ರು ನಮ್ದಲ್ಲ ಅಂತ ಬೇಕಾದ್ರೆ ವಾದ ಮಾಡ್ಬೋದು. ಇದು ರೂಪಾಯಿಂದ 5 ರೂಪಾಯಿಂದ 50ವರೆಗೂ ದಂಡ ಹಾಕ್ತಾರೆ. ದಂಡ ಹಾಕಿದ ದುಡ್ಡನ್ನು ಈ ಮೀಡಿಯಾ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಈಗ ದೇವಸ್ಥಾನ ಬಾಗಿಲಲ್ಲಿ ಇಡಪ್ಪ ಅಂತಾರೆ, ಅದಕ್ಕೆ ರಸೀತಿ ಹಾಕೋದಿಲ್ಲ, ಏನೂ ಇಲ್ಲ. ಈ ಥರದಲ್ಲಿ ಸುಮಾರು ನನಗೆ ಕಂಡಂಗೆ 20 ಜನದ ಹತ್ರ ಒಂದು 10 ಜನಕ್ಕೆ 50,000 ಹಾಕವ್ರೆ, ಒಂದು 15 ಜನಕ್ಕೆ 25,000 ಹಾಕವ್ರೆ, 10,000 ಹಾಕವ್ರೆ. 50,000 ಹಾಕಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅವ್ರು ರೈಟಿಂಗ್ ಅಲ್ಲಿ ಕೊಡ್ತಾರೆ. ಅಲ್ಲ, ಈಗ 50,000 ದಂಡ ಹಾಕಿದ್ದೀರಾ, 25,000 ಹಾಕಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ನನಗೆ ಯಾರೋ 50,000 ಹಾಕಿದ್ದಾರೆ ಅಂದ್ರೆ ನನಗೆ ರೈಟಿಂಗ್ ಅಲ್ಲಿ ಕೊಡ್ತಾರೆ. ದಂಡ ಯಾರು ಕಟ್ಟಿದ್ದೀರಾ? ನಿಮ್ಗೆ ಯಾವ ರೀತಿಯಿಂದ
ಅವ್ರ ಮನೆ ಭಾಗದ ವಿಚಾರಕ್ಕೆ ದಂಡ ಹಾಕ್ತಾರೆ, ಅಥವಾ ಒಂದು ಹೆಣ್ಮಗಿಗೆ ಅನ್ಯಾಯ ಆಗಿದೆ, ಸಸ್ಯಕ್ಕೆ ಅನ್ಯಾಯ ಆಗಿದೆ, ಆ ವಿಚಾರಕ್ಕೆ ಬಹಿಷ್ಕಾರ ಆಗ್ತದೆ. ಅವ್ರಿಗೆ ಈಗ ಇಷ್ಟ ಜನ ಬಂದು ದಂಡ ಹಾಕ್ತಿಲ್ಲ ಅಂತ ಹೇಳಿ ಅವ್ರ ಮನಸ್ಸಿಗೆ ಕಾಡ್ತದೆ. ಅಲ್ಲ ಈಗ ದೇವಸ್ಥಾನದ್ದು ದಂಡ ಹೇಗೆ ಹಾಕ್ತಾರೆ ಇವರು? ರಸೀದಿ ಏನಾದ್ರು ಕೊಡ್ತಾರ?